ಸಮರ್ಪಯಾಮಿ ಸಂಕಲ್ಪಾನಂ ಸಮರ್ಪಯಾಮಿ ಸಂಪೂರ್ಣ ಅನುಗ್ರಹ ನಮಸ್ಕಾರ ಮಾಡಿದ್ರು ನನಗೆ ಬ್ರಾಹ್ಮಣ ದೇವರ ಸ್ವರೂಪ ಅಂತ ಕೈ ತಟ್ಟಿ ಅಲ್ಲ. ನಿಮ್ಗೆ ಇನ್ನೊಂದು ಗಿಫ್ಟ್ ಬೇಕಂತಿದ್ದೀರಿ ಅಲ್ಲ ಬಾಬು ವರ್ಷದಲ್ಲಿ. ಅದೇ ನೀನೊಂದು ಗಿಫ್ಟ್ ಕೊಟ್ರೆ ಗಿಫ್ಟ್ ಆಗ್ಬೋದು. ಫೈನಲಿ ನಮ್ದೊಂದು ರೆಸ್ಕ್ಯೂ ಆಯ್ತಿಲ್ಲ ಮಮತಾ. ವೆರಿ ಗುಡ್, ವೆಲ್ ಡನ್ ವೆಲ್ ಡನ್. ಮೆಲ್ಲ ಮೆಲ್ಲ. ಬೈದು ಇವ್ರದ್ದೊಂದು ಹೊಸ ಶೂ ಕೂಡ ನೋಟಿಸ್ ಮಾಡಿ ಈಗ. ಎಲ್ಲರದು ಅವ್ರವ್ರದ್ದು ಪ್ರಿಪ್ರೇಷನ್ ಎಲ್ಲ ಆತ ಇತ್ತು, ರೆಡಿ ಆಗ್ಬೇಕಲ್ಲ. ರೆಡಿ ಆತ ಇದ್ರೆ ಟೈಮ್ ಎಷ್ಟಾಯ್ತು ಅಂತ ಹೇಳಿದ್ರೆ 7:39 ಆಯ್ತು. ಇಲ್ಲಿದೆಲ್ಲ ಕ್ಲೀನ್ ಮಾಡಿ ಇದೆ, ಯಾಕಂದ್ರೆ ಪೂಜೆ ಎಲ್ಲ ಇಪ್ಪದು ಇಲ್ಲೇ ನಮ್ದು. ಸೊ ಫೈನಲಿ ನಂದೊಂದು ತೋರಣ ಎಲ್ಲ ಕಟ್ಟಿ ಆಯ್ತು. ಬೆಳಿಗ್ಗೆ ಇದೊಂದು ಕೆಲಸ ಒಂದಾಯ್ತು, ಭಾರಿ ಖುಷಿ ಆಯಿತು. ಇವಳು ಸ್ನಾನ ಎಲ್ಲ ಮಾಡಿ ಆಯಿತು, ಇನ್ನು ಸ್ನಾನ ಎಲ್ಲ ನಾನು ಮಾಡ್ಕೆ. ಸುಮಾರು ಕೆಲಸ ಇತ್ತಲ್ಲ ಇವತ್ತಕ್ಕೆ. ನಾವೆಂತ ಬ್ರೇಕ್ಫಾಸ್ಟ್ ಮಾಡಲಿ, ಹೋಟೆಲ್ ಇತ್ತಿಲ್ಲ, ಅಲ್ಲಿಗೆ ಹೋಗಿ ತಗೊಂಡಪ್ಪ ಅಂತ ಹೋದೆ. ಬಟ್ ಅಲ್ಲಿ ಆಲ್ರೆಡಿ ತುಂಬ ಬೇಗ ಇದೆ, ಯಾಕಂದ್ರೆ ಗಂಟೆ ಕಾಣಿ 8:20 ಎಂತ ನಗಡ್ತಿದ್ದೆ ಎಲ್ಲ ಹೇಳೋದು. ಒಂದು ಗಂಟೆ ಕಾಣಿ ಅಂತ 8:20 ಆಯ್ತಲ್ದ. ಈಗ ಇನ್ನೊಂದು 20 ನಿಮಿಷದಂಗೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ತಗೊಂಡಪ್ಪ. ಸುಮಾರು ಕೆಲಸ ಇತ್ತು ಮರ ಇವತ್ತು, ಸುಮಾರು ಕೆಲಸ ಇತ್ತು. ಬೆಳಿಗ್ಗೆ ನಾನು 6 ಗಂಟೆಗೆ ಎದ್ದಿದ್ದೆ ಇವತ್ತು. 6 ಗಂಟೆಗೆ ಎದ್ದು ಮತ್ತೆ 1 ಗಂಟೆ ವಾಪಸ್, ಕಡೆ 7:30 ಎದ್ದೆ. ಸೊ ಈಗ ನಮ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಯ್ತು. ಬ್ರೇಕ್ಫಾಸ್ಟ್ ಆಗಿ ಹೆರ್ಗೆ ಬರ್ತಾಯಿದ್ದೆ, ಶಾಮಿಯಾನದವರೆಲ್ಲ ಬಂದ್ರು. ಶಾಮಿಯಾನೆಲ್ಲ ಇಲ್ಲೆಲ್ಲ ಹಾಕೋಗಿತ್ತು, ಸ್ವಲ್ಪ ಭಟ್ರು ಬಂದರು. ವೆರಿ ಗುಡ್ ವೆರಿ ಗುಡ್. ಇನ್ಮೇಲೆ ನಾವು ರೆಡಿ ಆಗಲ್ಲ, ಸ್ನಾನ ಎಲ್ಲ ಮಾಡಿ ಇಬ್ಬರಿಗೂ ಸ್ನಾನ ಮಾಡೋಗಿದ್ದೀನಿ. ಸೊ ಗಂಟೆಗಣಿ ಆಲ್ಮೋಸ್ಟ್ 9:30 ಆಯ್ತು ಈಗ. ಸ್ನಾನ ಮಾಡಿ ರೆಡಿ ಆಗಿ ಇನ್ನು ಪೂಜೆಗೆಲ್ಲ ಹೋಗ್ಬೇಕು ಸರಿ ಆಯ್ತು. ಇನ್ನು ಭಟ್ರದೇ ಒಂಚೂರೆಲ್ಲ ಕೆಲಸ ಎಲ್ಲ ಇರುತ್ತಲ್ಲ, ಇಲ್ಲಿ ರಂಗೋಲಿ ಹಾಕೋದು, ಅದೆಲ್ಲ ಇಡೋದು, ಹವನ್ ಮಾಡೋಕ್ಕೆಲ್ಲ ಇಡೋದು, ಅದೆಲ್ಲ ಅಂತೂ ಸುಮಾರು ಟೈಮ್ ಆಗ್ತವರಿಗೆ. ಬಟ್ ನಾವು ಆದಷ್ಟು ಬೇಗ ರೆಡಿ ಆಗ್ಬೇಕು. ಸತ್ಯನಾರಾಯಣ ಪೂಜೆಗೂ ರೆಡಿ ಆಗ್ತಾಯಿತ್ತು, ಇಲ್ಲ ದೇವ್ರನ್ನ ತಂದು ಇಡ್ಕಿನ್ನು, ಇಲ್ಲ ಗಣ ಹೋಮಕ್ಕೂ ರೆಡಿ ಆಗ್ತಾಯಿತ್ತು. ಪೂಜೆಗೆಲ್ಲ ರೆಡಿ ಆಯಿತು. ಎಲ್ಲ ನಾನಲ್ಲ 4 ಜನ ಇಲ್ಲಿಗ. ಹಾಂ ಎಲ್ಲಿದ್ದೇವ್ರಿ ಮದುಮಗಕ್ಕಿಂತ ಜಾಸ್ತಿ ಆಯಿತು. ದೇವ ದೇವರಿಗೆ ಕೈ ವೆರಿ ಗುಡ್. ಹೌದು ಹಾಂ. ಸಮರ್ಪಯಾಮಿ ಸಂಕಲ್ಪಾನಂ ಸಮರ್ಪಯಾಮಿ ಸತ್ಯಾದಿಪಾನಂ ಶತವಕ್ರಂ ಸಮರ್ಪಯಾಮಿ ಸಮಸ್ತ ಪುಷ್ಪಪೂಜಾಂ ಸಮರ್ಪಯಾಮಿ ಸರ್ವಮಂಗಲಮಾಂಗಲ್ಯೆ ಶಿವೆ ಧರ್ಮಹಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ಓಂ ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಲಕ್ಷ್ಮೀ ಸತ್ಯನಾರಾಯಣ ಓಂ ತ್ರಿನೇತ್ರಾಯ ನಮಃ, ಓಂ ಈಶಾನ್ಯೇ ನಮಃ, ಓಂ ತ್ರಯೇ ನಮಃ, ಓಂ ತ್ರೇತಾಮಯೇ ನಮಃ, ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮೇ ನಮಃ. ಚೂರ್ಣಾಸನ ಪೂಜಾಂ ಅನಂತಮುಂಡ ಬಲಮತರ್ಚಾನ್ ಪ್ರಯತ್ನ ನೀರಾಕಿ ಮಮತಾ ನೀರಾಕ ನೀರು ಮಾತು ಕೇಳಬೇಡಿ, ಕೊಡಿ. ಓಂ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಸಂಪೂರ್ಣ ಅನುಗ್ರಹ ನಮಸ್ಕಾರ ಮಾಡಿದ್ರು ನನಗೆ ಬ್ರಾಹ್ಮಣ ದೇವರ ಸ್ವರೂಪ ಅಂತ ಹೇಳಿ. ದೀರ್ಘ ಸುಮಂಗಲಿವ ಸೌಭಾಗ್ಯವತಿ ದೀರ್ಘ ಆಯುಷ್ಮಾನುವಾಗಿ ಮನದಲ್ಲಿ ಕೂತ್ಕೊಳ್ತಾನೆ. ಭಟ್ರದೊಂದು ಒಳ್ಳೆ ರೀತಿಯ ಪೂಜೆ ಎಲ್ಲ ಅದ್ರ ಮೇಲೆ ಇತ್ತಲ್ಲ. ಸತ್ಯನಾರಾಯಣ ಕತೆ ಹೇಳೋದೊಂದು ಸಂಪ್ರದಾಯ ಇತ್ತು, ಅದನ್ನೇ ಭಟ್ರು ಹೇಳ್ತಿದ್ದೀರಿ, ನಾವೆಲ್ಲ ಕೂತ್ಕೊಂಡು ಕೇಳ್ತಿದ್ದಿತ್ತು. ಸಂಸಾರ ದೃಷ್ಟಿಯಿಂದ ಆ ಪ್ರಸಾದವನ್ನು ಸ್ವೀಕಾರ ಮಾಡೋದಿಲ್ಲ. ಅನ್ನ ಯೋಗ್ಯತೆ ಇರೋ ಮಕ್ಕಳು ಏನು ಗೊತ್ತುಂಟು? ಒಂದು ಭಜನೆ ಕೀರ್ತನೆ ಅಂದರೆ ಭಾಳ ಶ್ರೇಷ್ಠ ದೇವಿ, ಎಲ್ಲಕ್ಕಿಂತ ಸಂತೋಷ. ಆ ಕೀರ್ತನೆ ಮಾಡೋ ಆಯ್ತಾ? ಎರಡು ಬಾದ ಒಟ್ಟು ಮಾಡಿ ನನಗೆ ಕಾಲು ಒಟ್ಟು ನಿಂತು ಕಾಲು ಪತಿ ಪೂಜೆ ದೇವರು ಪತಿ ದೇವರು ರಮೇಶ ಕಲಿತು ಆಯ್ತಾ? ಇದೊಂದು ತುಂಬ ಹಾಕ್ತೇವೆ.
ಗಟ್ಟಿ ಮಾಡಬಾರ್ದ ಗಟ್ಟಿ ಮಾಡಬಾರ್ದ ಅದೇ ಬಾಗಿ ದೀರ್ಘ ದೀರ್ಘ ಸುಮಂಗಲಿ ಬಾಬಾ ಸಲಾಕ ಸುಖವಾಗಿ ನನ್ನೊಟ್ಟಿಗೆ ಸಲಾಕ ನುಗ್ಗುತ್ತೆ ಅಂತ ಆಯ್ತು ಆಯ್ತು ಒಳ್ಳೆ ಆಶೀರ್ವಾದ ಮಾಡಿದ ಕೂತು ಅದು ನೀನು ಕೂತು ಹಿಂಗೆ ಹಚ್ಚಿ ಹಾಗೆ ಚೆಂದ ಮಾಡಿ ಹಚ್ಚ ಆಯ್ತಾ ಹಾಂ ಕೈ ತಟ್ಟಿ ಅಲ್ಲ ಕೈ ಚಟ್ಟಿ ಕೈ ಚಟ್ಟಿ ಕೈ ತೊಳ್ಕೊಳ್ಳಿ ಇಲ್ಲ ಹೊಳಿ ಕೈ ತೊಳಿ ಆಯ್ತಾ ಬಿಚ್ಚೆ ಬಿಚ್ಚೆ ಕೈ ಬಿಚ್ಚೆ ಹೋಯ್ತು ಅಂತ ಜನರು ಹಾಕಿದಂಗೆ ಇವತ್ತೇನು ಗೌರಿ ತೆಂಗಿಲ್ಲ ಇವತ್ತು ರಾತ್ರಿ ಸ್ವಲ್ಪ ಆಯ್ತು ಕುಚ್ಕೊಂಡು ಆಯ್ತಲ್ಲ ಆಯ್ತಲ್ಲ ಕ್ರಮಾನ ಆಯ್ತು ಕೆಲಸ ಆಯ್ತಲ್ಲ ಪಾವನತ್ವದಲ್ಲಿ ನೋಡೆ ಅಮರ ಗಂಗಾ ಜನಕ ದೇವತ್ವದಲ್ಲಿ ನೋಡೆ ಈಗ ಪೂಜೆ ಎಲ್ಲ ಅದ್ರ ಮೇಲೆ ಇತ್ತಲ್ದ ಊಟ ಮಾಡೋ ಶಾಸ್ತ್ರ ಇತ್ತು ಕಣಿ ಅದಕ್ಕೆ ಎಲ್ಲರೂ ಈಗ ಊಟ ಮಾಡೋ ಕೂಕಣಿರಿ ನಾವೆಲ್ಲ ಮನೆಯವ್ರೆ ಲಾಸ್ಟ್ ಪಂಕ್ತಿ ಕೂತ್ಕಂತ ಈಗ ಎಲ್ಲರೂ ಹೊರಡ್ತಾ ಇದ್ರು ಮನೆಗೆ ಖಾಲಿ ಆಗೈತೆ ಎಷ್ಟು ಬೇಗ ಪೂಜೆ ಆಯ್ತು ಎಷ್ಟು ಬೇಗ ಜನ ಖಾಲಿ ಆಗಿ ಹೋಯ್ತು ಅಂತ ಗೊತ್ತೇ ಇಲ್ಲ ಅವರೇ ಗಂಟೆ ಕಾಂತ 2:45 ಆತೆ ಬಂತು ಈಗ ಮನೆ ಗಿಫ್ಟ್ ಗಂಟೆ ಏನಂತ ಇದೊಂದು ಗಿಫ್ಟ್ ಅದ ಆ್ಯಕ್ಚುಲಿ ಥ್ಯಾಂಕ್ ಯು ಮ್ಯಾಮ್ ನಿಮ್ಗೆ ಇನ್ನೊಂದು ಗಿಫ್ಟ್ ಬೇಕಂತಿದ್ದೀರಿ ಅಲ್ಲ ಬಾಪು ವರ್ಷದಲ್ಲಿ ಅದೇ ನೀನೊಂದು ಗಿಫ್ಟ್ ಕೊಟ್ರೆ ಗಿಫ್ಟ್ ಆಗ್ಬೋದು ಫೈನಲಿ ನಮ್ದೊಂದು ರೆಸ್ಕ್ಯೂ ಆಯ್ತಿಲ್ಲ ಮಮತಾ ವೆರಿ ಗುಡ್ ವೆಲ್ ಡನ್ ಹಾಂ ಫುಡ್ ಫಸ್ಟ್ ಈಗ ಫುಡ್ ಕೊಡುವ ಅಲ್ಲ ಅದು ವಾಪಸ್ ಅಲ್ಲೇ ಓಡುತ್ತೆ ಅಂತ ನಂಗೆ ಹೆದರಿಕೆ 3 ದಿವಸದಿಂದ ಊಟಕ್ಕಿಲ್ಲ ಪಾಪ ಇದು ಟೈಸನ್ ಇದು ಹೆದರಿಕೆ ಹಂಗೆಲ್ಲ ಕಾರ್ ಒಳಗೆ ಓಡೋದು ಬಿಟ್ಟರೆ ಕಾಣಿ ಅದು ಈಚೆಗೆ ಓಡುತ್ತೆ ಇವನು ಒಂದು ಹಿಡೋಕೆ ಎಷ್ಟು ಭಂಗ ಆಯ್ತು ಮಾರೆ ಬಟ್ ಹೆದರಿತ್ತು ತುಂಬ ನಡುಗುತ್ತೆ ಇತ್ತು ಅಣಿ ಹಾಂ ಶ ಅವಳು ತೆಗೋತಿಗಲ್ಲ ವಿಡಿಯೋ ಮಾಡ್ಕಿದ್ದು ಹೆರ್ಗೆ ಬಾಪತಿ ಅಷ್ಟೊತ್ತಿ ಮಂಡೆ ಆದ್ರೆ ಅದೇ ಆ ಟೈಮಿಗೆ ಹೆದರ್ಕೊಂಡಿತ್ತು ಎಂತಿಲ್ಲ ಹೆದರ್ಕೊಂಡ್ಬೇಡ ಕೆಲಸ ಕೊಡ್ಲಿಕ್ಕೆ ಮನ್ಸಾಗುದು ಹಂಗಾರೆ ಪದಾರ್ಥ ಇಟ್ಕೊಂಡು ಹೋತ್ರಿ ಮಾಡಿ ಇಡ್ತೆ ಮತ್ತೆ ವಾರದಾಗಿನ ಹೆಂಗಡೆ ಜಾಗ್ರತೆ ಈಗ ಹೇಳಿ ಬಂದೆ ತೆಗಿಬಾರ್ದು ಆಯ್ತಾಯ್ತು ಮಾಯನ ಲಾಕ್ ಮಾಡಿ ಇಟ್ಕೊಂಡಿದ್ದೆ ಹಬ್ಬದ ಬೇಡ ಅಂತ ಎಸ್ ಮೈ ಎಂತ ಆರಾಮಾಗಿ ಹೋಯ್ನಿ ಜಾಗ್ರತೆ ಬಾಯ್ ಖುಷಿ ಆಯ್ತು ಬಂದದ್ದು ಇವತ್ತು ಇನ್ ಬಪ್ಪ ವರ್ಷದ ಒಳಗೆ ಒಂದು ಕರೆಕ್ಟ್ ಕಡಿ ಒಂದ್ ಹೇಳೋದಿತ್ತಲ್ಲ ದಪ್ಪದ ಎಂತ ಅದು ಬಾಯ್ ಮುಚ್ಚುಕೆ ಇವತ್ತು ಮಂಗಳೂರು ಹಬ್ಬ ಪ್ಲಾನ್ ಐತೆ ಯಾಕಂದ್ರೆ ಇವತ್ತು ನಮ್ದೊಂದು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡುವಂತ ಫ್ರೆಂಡ್ ಒಬ್ಬ ವಿಘ್ನೇಶ್ ಅಂತಿದ್ದ ನಿಮ್ಗೆ ಗೊತ್ತಿಲ್ಲದೆ ಪುಗು ಸಾಕದ್ ನಂಗೆ ಗೊತ್ತಿಲ್ಲ ಬಟ್ ಅವ ಬೊಂಬೈಯಿಂದ ಬತ್ತಿದ್ದ ಸೊ ಅವನ ಪಿಕ್ ಮಾಡೋಕೆ ಹಾಪುದು ನಾವು ಅವ ಬಪ್ಪುದು 10 ಗಂಟೆಗೆ ರಾತ್ರಿ ಸೊ ನಾವು ಒಂಚೂರು ಬೇಗ ಹೋಗಿ ಒಂಚೂರು ಅಲ್ಲೆಲ್ಲ ಒಂಚೂರು ಚಿಲ್ಲೆಲ್ಲ ಮಾಡಿ ಬಪ್ಪ ಅಂತ ಎಣ್ಸ್ಕೊಂಡಿತ್ತು ವಾವ್ Why have you kept it on 0.5? ನಾನು ಫಸ್ಟ್ ಮಕ್ಕ ಅಜ್ಜಿ ಕಾಲಲ್ಲೇ ಮುಗದ್ದು ಬಾಯ್ ಅಜ್ಜಿ ಮನ್ಕೊಂಡಿರಲ್ಲ ಲೆಟ್ಸ್ ಗೋ ಗಂಟೆ 8:45 ಆತೆ ಬಂತು ಈಗ ನಾವು ಮಂಗಳೂರು ಹತ್ರ ಬರ್ತಿದ್ದು ಸೂರಜ್ ಇಂಟರ್ನ್ಯಾಷನಲ್ ಇತ್ತು ಸೂರತ್ ಕಲ್ಲಂಗೆ ಅದನ್ನ ಕ್ರಾಸ್ ಮಾಡ್ತು ನಾವು ಆ್ಯಕ್ಚುಲಿ ಅಟ್ಲೀಸ್ಟ್ 7 ಗಂಟೆಗೆ ಹೊರಡ್ಕಂತ ಎಣಿಸಿದ್ದು 8:15 ಆಯ್ತು ಅಲ್ಲಿಂದ ಹೊರಡುವತ್ತಿಗೆ ಈಗ ಆಲ್ಮೋಸ್ಟ್ 8:45 ಆಯ್ತು ಇನ್ನು ಎಷ್ಟೊತ್ತಿಗೆ ನಾವು ಮುಟ್ಟತ್ತು ಮಂಗಳೂರು ಊಟಕ್ಕೆ ಒಂದು ಜಾಗ ನಾವು ಸೆಲೆಕ್ಟ್ ಮಾಡಿದ್ದು ಒಂದು ಇಟಾಲಿಯನ್ ಪ್ಲೇಸ್ ಇತ್ತು ಅಂದ್ರೆ ಬ್ರಿಕ್ ಹೌಸ್ ಅಂತ ಅದು ನಮ್ಮ ಫ್ರೆಂಡೇ ಸಜೆಸ್ಟ್ ಮಾಡಿದ್ದು ಮಂಗಳೂರಂಗೆ ಒಂದು ಬೆಸ್ಟ್ ವಿಷಯ ಅಂತಂದರೆ ಇಲ್ಲಿ ಸ್ಪೇಸ್ ಅಷ್ಟು ಲಾಯ್ಕಿತ್ತು ಅಂತ ಹೇಳ್ರಿ ಇಲ್ಲಿ ಜಾಗ ಅಷ್ಟು ಲಾಯ್ಕಿತ್ತು ಅಂತ ಹೇಳ್ರೆ ಪಾರ್ಕಿಂಗ್ ಇರೋದು ಒಂದು ಪ್ರಾಬ್ಲಮ್ ಇಲ್ಲ ನಿಮ್ಗೆ ಎಲ್ಲ ದಿಕ್ಕಂಗೂ ಪಾರ್ಕಿಂಗ್ ಸಿಗುತ್ತೆ ನಮ್ಮ ಕಾರಣ ನಾವು ಇಲ್ಲಿ ಪಾರ್ಕಿಂಗಿಗೆ ಹಾಕಿದ್ದು ಅದಾದ್ರ ಮೇಲೆ ಇನ್ನೊಂದು ಒಳಗೆ ಹೋಗಿ ಕಾಮ ಇರೋದು ಆ್ಯಕ್ಚುಲಿ ಜಾಗ ಕಾಮಕ್ಕೆ ಭಾರಿ ಚಂದ ಐತಿ ಇನ್ನು ಒಳಗೆ ಹೋಗಿ ಒಂದು ಎಕ್ಸ್ಪ್ಲೋರ್ ಮಾಡಿ ಬಿಡುವಲ್ಲ ಮೆಲ್ಲ ಬೈದು ಇವ್ರದ್ದೊಂದು ಹೊಸ ಶೂ ಕೂಡ ನೋಟಿಸ್ ಮಾಡಿ ಈಗ ನೈಸ್ ಆಂಬಿಯನ್ಸ್ ಕಾಣಿ ಎಷ್ಟು ಲಾಯ್ಕಿದ್ದಿಲ್ಲ ಇದು ಫಸ್ಟ್ ಫ್ಲೋರ್
ಆರ್ಡರ್ ಎಲ್ಲ ಮಾಡಿ ಆಯ್ತು. ಒಂದೊಂದು ಬಗೆದ ಐಟಮ್ ಆರ್ಡರ್ ಮಾಡಿದ್ದು ಇಷ್ಟು ತರಿಗೆ ನಾವು ತಿನ್ನಲಿ ಅದು ಒಂದೊಂದು ಹೆಸರು ಇತ್ತಲ್ದ, ಅದು ಹೆಸರು ಹೇಳೋಕ್ಕೂ ಕಷ್ಟ ಇತ್ತು ಅಂಥ ಡಿಶಸ್ ಆರ್ಡರ್ ಮಾಡಿದ್ದು ನಾವು. ಅದರೊಟ್ಟಿಗೆ ಕೆಲವು ಮಿಲ್ಕ್ ಶೇಕ್ಸ್ ಕೂಡ ಆರ್ಡರ್ ಮಾಡಿದ್ದು, ಅದು ಲಾಸ್ಟಿಗೆ ತೋರಿಸ್ತು. ಫುಡ್ ಹೆಸರು ಕೇಂಟಿ ಒಂಚೂರು ಟೆಂಪ್ಟ್ ಜಾಸ್ತಿ ಆಯಿತು. ನಾವೆಲ್ಲ ವೆಜ್, ನಾನು ಪವನ್ ಮತ್ತು ಇವಳು ವೆಜ್ ತಿಂದೈತಿ ಇವತ್ತು, ಯಾಕಂದರೆ ಮನೆಗೆ ಪೂಜೆ ಎಲ್ಲ ಇತ್ತು. ಭಟ್ರು ಕೂಡ ಹೇಳಿದ್ರು. ಬೈ ದ ಬೈ ನಮ್ಮದು ಫಸ್ಟ್ ಆರ್ಡರ್ ಬಂತು ಬನಾನಾ ಶೀರಾ. ಇದ್ರ ಹೆಸರು ಎಂತ? ಬನಾನಾ ಶೀರಾ. ಅದು ಒಂದು ಈಗ ಇದು ಆ್ಯಕ್ಚುಲಿ ನಾವು ಎಂತ ಆರ್ಡರ್ ಮಾಡಿದ್ದು ಅಂದರೆ ಮ್ಯಾಶ್ ಪೊಟೇಟೋಸ್. ತುಂಬ ಸಿಂಪಲ್ ರೆಸಿಪಿ ಇದು. ಟೇಸ್ಟ್ ತುಂಬ ಡೀಸೆಂಟ್, ಫಸ್ಟ್ ಕ್ಲಾಸ್ ಅಂತ ಹೇಳೋದಿಲ್ಲ, ಬಟ್ ಡೀಸೆಂಟ್. ಸೆಕೆಂಡ್ ನಾವು ಆರ್ಡರ್ ಮಾಡೋದು ಗಾರ್ಲಿಕ್ ಬ್ರೆಡ್. ಗಾರ್ಲಿಕ್ ಸ್ಮೆಲ್ ಇಸ್ ವೆರಿ ಗುಡ್. ಐ ಲೈಕ್ ಗಾರ್ಲಿಕ್ ಸ್ಮೆಲ್, ಭಾರಿ ಆಗಿದೆ. ಇವಳದಂತ ಇದು ಆಲ್ಫ್ರೆಡೋ ಪಾಸ್ತಾ, ಚೀಸಿ ಆಲ್ಫ್ರೆಡೋ ಪಾಸ್ತಾ. ಇವಳದೊಂದು ಆಲ್ಫ್ರೆಡೋ ಪಾಸ್ತಾ ಇತ್ತಲ್ಲ, ಅದು ಹೇಳೋಕ್ಕೆ ಚೀಸಿ ಆಲ್ಫ್ರೆಡೋ ಪಾಸ್ತಾ ಅಂದರು. ಬರೀ ಚೀಸಿ ಫ್ಲೇವರ್ಗಿಂತ ಜಾಸ್ತಿ ನನಗೆ ಸಾಸಿ ಫ್ಲೇವರೇ ಬರ್ತಿತ್ತು. ಊಟ ಎಲ್ಲ ಮಾಡಿ ಇದೆ, ಎಲ್ಲರೂ ಇನ್ನೂ ಹಸು ಆಗ್ತಿತ್ತು ಮಾರೆ. ಯಾಕಂದರೆ ಇಲ್ಲಿ ಊಟ ಅಷ್ಟು ಲಾಯ್ಕೂ ಇರಲಿ. ರಿವ್ಯೂ ಕೂಡ ಕೊಡ್ತೀವಿ ನಾವು, ಅವ್ರದ್ದು ಬಾಕ್ಸ್ ಎಂಥದ್ದು ಬುಕ್ ಎಂಥದ್ದು ಕೊಟ್ಟು ರಿವ್ಯೂ ಕೊಡೋದು ಡೀಸೆಂಟ್ ಇತ್ತು. ಅಂದರೆ ಇನ್ನೂ ಇಂಪ್ರೂವ್ ಮಾಡ್ಲಿಕ್ಕೆ ಅವ್ರು ಅಷ್ಟು ಹೇಳೋಷ್ಟು ಲೈಕ್ ಇರಲಿ. ಅದಕ್ಕೆ ಈಗ ನೆಕ್ಸ್ಟ್ ಇನ್ನೊಂದು ಜಾಗಕ್ಕೆಲ್ಲ ಊಟಕ್ಕೆ ಹೋಗ್ತೈತೆ. ಯಾಕಂದರೆ ಹಸು ತುಂಬ ಆಯಿತು, ನಂಗಂತೂ ತುಂಬ ಆಯಿತು, ಇವನಿಗೂ ತುಂಬ ಆಯಿತು. ಯಾಕಂದರೆ ಮಧ್ಯಾಹ್ನ ಊಟ ಮಾಡ್ರ ಮೇಲೆ ಇತ್ತದ, ನಾವು ಅದ್ರ ಮೇಲೆ ಎಂಥದ್ದು ತಿನ್ನಲೆ. ಮತ್ತು ಇನ್ನೊಂದು ಪ್ರಾಬ್ಲಮ್ ಎಂತ ಆಯ್ತು ಅಂದರೆ ನಮಗೆ ಗಾರ್ಲಿಕ್ ಬ್ರೆಡ್ ಹಂಗೆ ಇತ್ತಲ್ಲ, ಒಂದು ಕುದಲು ಸಿಕ್ಕಿದ್ದಿತ್ತು. ಸೊ ಅದನ್ನ ಕೂಡ ಅವ್ರು ಕ್ಯಾನ್ಸಲ್ ಮಾಡಿಸ್ರು. ನಾವು ತಿನ್ನಲೂ ಇಲ್ಲ, ಅದು ಎಷ್ಟು ಒಂದು ಪೀಸ್ ಏನೋ ತಿಂದಿದ್ದು. ಅದ್ರ ಮೇಲೆ ನಮಗೊಂದು ಸಿಕ್ಕಿಬಿಡ್ತು ಒಂದು ಕೂದಲು. ಮಧುವನ್ ವಿಲೇಜ್ ಅಂತ ಒಂದು ಇತ್ತಂದ್ರೆ ಅದು ಆನ್ ದ ವೇ ಟು ಏರ್ಪೋರ್ಟ್. ನಮ್ಗೆ ಇದಾದ್ರ ಮೇಲೆ ಏರ್ಪೋರ್ಟಿಗೆ ಹಾಕಿದ್ದು. ಯಾಕಂದರೆ ನಮ್ಮ ಫ್ರೆಂಡ್ ಒಬ್ಬ ಬತ್ತೆ ಇದ್ದ. ಮೇನ್ ರೀಸನ್ ಅದೇ ಇದ್ದಿತ್ತು, ಅಂದರೆ ನಮ್ಮ ಫ್ರೆಂಡ್ ಒಬ್ಬ ಬತ್ತೆ ಇದ್ದ, ಅವನ್ನ ಪಿಕ್ ಮಾಡೋಕೆ ಬಪ್ಪುದು. ಸೊ ಆನ್ ದ ವೇ ಇಲ್ಲಂತ ಡಿನ್ನರ್ ಕೂಡ ಮಾಡ್ಲಿಕ್ಕಲ್ಲ, ಅದು ಪ್ಲ್ಯಾನ್ ಇದ್ದಿತ್ತು. ಬಟ್ ನಮ್ಮ ಫಸ್ಟ್ ಚಾಯ್ಸ್ ಇದ್ದಿದ್ದು ಮಧುವನ್ ವಿಲೇಜ್. ಓಹೋ ಇದು ಒಳಗೆ ಹೋಗೋತಿಗೆ ಎಷ್ಟು ಚಂದ ಇತ್ತು ಮಾರೆ. ಇನ್ನು ಒಳಗೆ ಫುಡ್ಡೆಲ್ಲ ಹ್ಯಾಂಗಿಪ್ಪು ಹೇಳಿ. ನನಗಂತೂ ಈಗಲೇ ಇದ್ರದ್ದು ಒಂದು ಹೈ ಎಕ್ಸ್ಪೆಕ್ಟೇಷನ್ ಆಗಿಬಿಡ್ತು. ಒಳಗೋಗಿ ಕಾಂಬ ಇವ್ರದ್ದು ಫುಡ್ ಹೆಂಗಿರುತ್ತೆ, ಟೇಸ್ಟ್ ಹೆಂಗಿರುತ್ತೆ ಅಂತ. ಇವರದ್ದು ಫುಡ್ ಹ್ಯಾಂಗೇ ಇರಲಿ, ಇವ್ರದ್ದು ಆ್ಯಂಬಿಯನ್ಸಿಗಂತೂ 10/10 ಕೊಡ್ತೀವಿ ಮಾರೆ. ನಾವೆಲ್ಲಿ ಕೂತ್ಕೊಂಡಿದ್ದಲ್ಲ ಅದ್ರ ಸೈಡಾಗೆ ಗಣಿ ಹೆಂಗಿತ್ತು. ಅದೇ ಜಾಸ್ತಿ ವೀಡಿಯೋ ಕೂಡ ಮಾತಾಡಿ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ನೀರದ್ದು ಫಸ್ಟ್ ಆಫ್ ಆಲ್ ಸೌಂಡ್ ಬರ್ತಾ ಇರುತ್ತೆ. ಸೊ ಆಯ್ತು, ಇನ್ನು ನಾವು ಹೊರಟದ್ದು ಏರ್ಪೋರ್ಟಿಗೆ. 11:01 ಆಯಿತು. ಈಗ ಆಲ್ಮೋಸ್ಟ್ ಲ್ಯಾಂಡ್ ಆಯ್ನು ಏನೋ. ತುಂಬ ಟೈರಿಂಗ್ ಡೇ ಮರ ಇವತ್ತು. ಬೆಳಿಗ್ಗೆ ಪೂಜೆಯಿಂದ ಹಿಡಿದು ಕಡೆಗೆ ಆಚೀಚೆ ತಿರ್ಗೋಕೆ ಹೋಗಿ ಮತ್ತು ಸುಮಾರು ಕೆಲಸ ಇದ್ದಿತ್ತು ಇವತ್ತು. ನಿದ್ರೆಯೂ ಬರ್ತಿತ್ತು ಜೋರು. ಮನೆಗೆ ಮುಟ್ಟೋದಿಗೆ ಮಿನಿಮಮ್ 2 ಗಂಟೆ ಆಗಿರುತ್ತೆ ಮನೆಗೆ ಮುಟ್ಟೋದಿಗೆ. ಫೈನಲಿ ನಮ್ಮ ಹುಡುಗ ಬಂದ. ಎಂತ ವೇಟಿಂಗ್ ಮಾಡ್ಕಿರ್ಲಿ, ಹೆರ್ಗೆ ಬಂದು ನಾವು ಕಾಯ್ತಾ ಇದ್ದಿದ್ದ. ಫೈನಲಿ ಈಗ ಅವನ್ನ ಡ್ರಾಪ್ ಮಾಡೋಕೆ ಬಂತು ನಾವು. ಅವರಿಬ್ರು ಇಳ್ಕೊಂಡ್ರಿ. ಎಷ್ಟು ಒಳ್ಳೆ ಜರ್ನಿ ಮಾಡಿ. ನನ್ನ ಅರ್ಧ ನಿದ್ರೆ ಅಂತೂ ಅಲ್ಲೇ ಆಯ್ತು. ಗಂಟೆ ಕಾಮಕ್ಕೆ ಹೋದ್ರೆ ಎಷ್ಟಾಯ್ತು ಇಲ್ಲಿ ಬೇಡ, ಇಲ್ಲೇ ಕಾಣಿ ನೀವು. ಗಂಟೆ 12:15 ಆಯ್ತು. ನಿದ್ರೆ ಮತ್ತೆ ಇತ್ತಾ ನಿಂಗೆ? ಸಾರಿ, ಅವಳು ನಿದ್ರೆ ಮಾಡಿ ಆಯ್ತು. ಒಳ್ಳೆ ಆ್ಯಕ್ಟಿಂಗ್ ಅದು. ಮಂಗಳೂರಿಗೆ ಹೋಗೋದು ಇಷ್ಟು ಸಾಕಾಗ್ತದೆ ನಂಗೆ ಎಣಿಸ್ಲೇ ಇಲ್ಲ. ಅಂದರೆ ಸಾಕಾಗೋಕ್ಕಿಂತ ಜಾಸ್ತಿ ನಿದ್ರೆ ಕಣ್ಣು ಕೂರಿ ಹೋಯ್ತು ನಂಗೆ ಅಂತ. ಸೊ ಈಗ ಈ ವ್ಲಾಗ್ನ ನಾನು ಎಲ್ಲ ಎಂಡ್ ಮಾಡ್ತಾಯಿದ್ದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇವತ್ತು ನಮ್ಮದು ಆ್ಯನಿವರ್ಸರಿ ದಿನ ನಾವು ಹ್ಯಾಂಗೆ ಸೆಲೆಬ್ರೇಟ್ ಮಾಡ್ಕೊಂಡ್ಕೊಂಡು ಬೆಳಿಗ್ಗೆ ಪೂಜೆ ಎಲ್ಲ ಇದೆ. ಸಾಯಂಕಾಲ ಒಂದು ಮಂಗಳೂರಿಗೆ ಹೋಗಿ ಬಂತು. I'll see you tomorrow with another new vlog. Thank you so much for watching this video and good night. Bye. Take care.